ಲಾಕಿತ್ತಲೆ ಹಿಂದೂ ಧರ್ಮದಲ್ಲಿ ಭಗವದ್ಗೀತೆಯ ಮಹತ್ವ ಕಡಿಮೆಯಾಗುತ್ತಿರುವುದು ನಮ್ಮ ಸಂಸ್ಕೃತಿಯ ಮತ್ತು ಜ್ಞಾನದ ಅರಿವಿನ ಕೊರತೆಯಿಂದ ಎಂದು ನಾನು ಭಾವಿಸುತ್ತೇನೆ. ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿ, ಇಲ್ಲಿ ಇವಾಗ ನಾವೊಂದು ಮಹತ್ವದ ಮಾಹಿತಿನ ಹೇಳಕ್ಕೆ ಬಂದಿದ್ದೀನಿ. ಹಿಂದೂಗಳಲ್ಲಿ ಮಾಯವಾಗುತ್ತಿರುವ ಒಂದು ಸಂಪ್ರದಾಯವೇನೆಂದರೆ ಮಕ್ಕಳಿಗೆ ಕನ್ನಡ ಕಲಿಕೆ, ಹಾಗೆಯೇ ನಮ್ಮ ಭಗವದ್ಗೀತೆ ಆಗಲಿ, ಹಾಗೆಯೇ ಹಿಂದೂ ಧರ್ಮದ ಬಗ್ಗೆ ಆಗಲಿ, ಅದರದೇ ಆಚರಣೆ ಬಗ್ಗೆ ಆಗಲಿ ತಿಳುವಳಿಕೆ ಇಲ್ಲದಿರುವುದು ತುಂಬ ಶ್ಲಾಘನೀಯ, ಹಾಗೆಯೇ ತುಂಬ ಕಳವಳಕಾರಿಯ ಒಂದು ವಿಶೇಷ ಸಂಚಿಕೆ ಅಂತ ಹೇಳ್ಬೋದು, ಇಲ್ಲ ಮಾತು ಅಂತ ಹೇಳ್ಬೋದು. ಏನಂದರೆ, ಒಂದು ಭಗವದ್ಗೀತೆಯಲ್ಲಿ ಎಲ್ಲದನ್ನು ಹೇಳಿರ್ತಾರೆ. ಕರ್ಮ, ನಾವು ಮಾಡುವ ಕರ್ಮ ನೋಡಿ, ಇಲ್ಲಿರೋದು ಕರ್ಮ ಕುರುಕ್ಷೇತ್ರ ಎಂದು. ಬೆಳಗ್ಗೆ ಎದ್ದು ಎಲ್ಲ ಧರ್ಮದವರು ತಮ್ಮ ತಮ್ಮ ಅಧ್ಯಯನಗಳ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಬೆಳಗ್ಗೆನೇ 5 ಗಂಟೆಗೆ, 4 ಗಂಟೆಗೆ, 6 ಗಂಟೆಗೆ ಎದ್ಬಿಟ್ಟು ಅರ್ಧ ಗಂಟೆ ಆಗಲಿ ತಮ್ಮದೇ ಆದ ಭಾಷೆಯಲ್ಲಿ ಯಾವ ದೇವರ ಪುಸ್ತಕ ಇದೆ ಅದನ್ನು ಓದಿಸ್ತಾರೆ, ಅದರ ಬಗ್ಗೆ ವಿಶ್ಲೇಷಣೆ ಮಾಡಿಸ್ತಾರೆ, ತಿಳಿಸ್ತಾರೆ, ಹೇಳ್ಕೊಡ್ತಾರೆ. ಆದರೆ ನಮ್ಮ ಧರ್ಮದಲ್ಲಿ ಏನಿದೆ ಅಂದರೆ ಹಾಗಾಗ್ತಾ ಇಲ್ಲ. ಕನ್ನಡವನ್ನೇ ಮರೀತಾ ಇದ್ದಾರೆ. ಐಚ್ಛಿಕ ಕನ್ನಡ ಮಾಯವಾಯಿತು. ಈ ಸಲ ತೆಗೆದ್ರು. 2020ರಲ್ಲಿ ಮಂಗಮಾಯ ಅಂದರು, ತಪ್ಪೇನಿಲ್ಲ. ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸ್ತಾರೆ. ದುಡ್ಡಿಗಾಗಿ, ತಮ್ಮದೇ ಆದ ಬೆಳವಣಿಗೆಗಾಗಿ, ಇಲ್ಲ ತಮ್ಮದೇ ಆದ ಸ್ಟೇಟಸ್ಸಿಗೆ ತೋರಿಸ್ಕೊಳ್ಳೋಕ್ಕೆ ಮಾತ್ರ ಮಾಡ್ತಾರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ. ಯಾರ ಮನೆಯಲ್ಲೂ ಇರುತ್ತೆ ಭಗವದ್ಗೀತೆ ಅಂದರೂ ಅದನ್ನು ಓದೋದ್ರ ಬಗ್ಗೆ ಗಮನ ಕಡಿಮೆ. ನಾನು ಇಲ್ಲಿ ಒಂದೇ ಒಂದು ಸಣ್ಣ ವಿಷಯ ಹೇಳ್ಕೊಡ್ತೀನಿ. ಏನು ಅಂತಂದರೆ, ಇಲ್ಲಿ ನೋಡಿ, ಸಣ್ಣದಾಗಿ ಈಗ ಒಂದು ಹಳಗನ್ನಡ ಬಂದಿಲ್ಲ ಅಂತಂದರೆ ನಾವು ಏನು ಮಾಡ್ತೀವಿ ಅಂದರೆ, ಹಳಗನ್ನಡದ ಬಗ್ಗೆ ನಮ್ಮ ಭಗವದ್ಗೀತೆ ಬಗ್ಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಐಚ್ಛಿಕ ಕನ್ನಡ ಅಂದರೆ ಹಳೆಗನ್ನಡ. ಆಲ್ರೆಡಿ ಅದನ್ನು 2026ರಲ್ಲಿ ತೆಗೆದು ಹಾಕಲಾಯಿತು. ಈಗ ಕನ್ನಡ ಅಂದ್ರೆ ಮಕ್ಕಳಿಗೆ ಇನ್ನೂ ಕಬ್ಬಿಣದ ಕಡಲೆ ಅಂತ ಅಂತೆ ಆಗಿದೆ ಅಂದ್ರೂ ತಪ್ಪೇನಿಲ್ಲ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನ ನಶಲಾಕಯ ಚಕ್ಷುರ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾನಿಕ್ತಂ. ಈಗ ನನ್ನ ಜ್ಞಾನದ ಪ್ರಕಾರ ನಾನು ಹೇಳ್ತೀನಿ. ಈಗ ನಾವು ಕಲಿತಂಥ ನಾನು ಐಚ್ಛಿಕ ಕನ್ನಡ ಹಳಗನ್ನಡದ ಬಗ್ಗೆ ನಾನು ಹೇಳ್ತೀನಿ. ಓಂ ಅಜ್ಞಾನ ಅಂದರೆ ಅಜ್ಞಾನ. ಓಂ ಅಜ್ಞಾನ ತಿಮಿರಾಂಧಸ್ಯ. ಈಗ ನಾವು ಅಜ್ಞಾನದ ಬಗ್ಗೆ ನಮಗೆ ಎಷ್ಟು ಜ್ಞಾನ ಇದೆ ಅಂತ ನಾವು ತಿಳ್ಕೊಂಡಿರ್ತೀವಿ, ಅದರ ಬಗ್ಗೆ ನಾವು ಹೇಳ್ತಾ ಇರ್ತೀವಿ. ಜ್ಞಾನ ನಶಲಾಕಯ, ಜ್ಞಾನವನ್ನು ನಶಿಸುವಂಥ ಜ್ಞಾನ ನಶಿಸ್ತಾ ಇದೆ, ಅಜ್ಞಾನ ಸೃಷ್ಟಿಯಾಗ್ತಿದೆ ಅಂತ ಇದರಲ್ಲಿ ಅರ್ಥ. ಚಕ್ಷುರ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಚಕ್ಷುರ ಅಕ್ಷರ ಚದಿಂದ ಚಕ್ಷುರ ಅಂದರೆ ಅಕ್ಷರ ಉನ್ಮಿಲಿತ. ಇಲ್ಲಿ ಏನಾದ್ರು ಬರುತ್ತೆ ಅಂದರೆ, ನಾನು ಇನ್ನೊಂದ್ಸಲ ಅದರ ಬಗ್ಗೆ ಹೇಳ್ಕೊಡ್ತೀನಿ. ಜ್ಞಾನ ಅಜ್ಞಾನ ಇದ್ರ ಬಗ್ಗೆ ಯಾವ ಅಕ್ಷರಗಳು ಯಾವ ಪಕ್ಕಕ್ಕೆ ಹೇಗೆ ಬರ್ತವೆ ಅಂತ ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಚಿಕ್ಕ ಕನ್ನಡದಲ್ಲಿ ಹೇಗೆ ಓದಬೇಕು ಅಂತ. ಈಗ ಸದ್ಯ ನಾನು ಈಗ ಇದರ ಭಗವದ್ಗೀತೆ ಕನ್ನಡ ಸಾರಾಂಶ ಕನ್ನಡದಲ್ಲಿ ಐಚ್ಛಿಕ ಕನ್ನಡ ಹಳಗನ್ನಡದಿಂದ ಹೊಸಗನ್ನಡದ ಬಗ್ಗೆ ನಾನು ಅಜ್ಞಾನದ ಗಾಢಾಂಧಕಾರದಲ್ಲಿ ಹುಟ್ಟಿದೆ. ನನ್ನ ಗುರುವು ಜ್ಞಾನದ ದಿವಟಿಗೆಯಿಂದ ನನ್ನ ಕಣ್ಣುಗಳನ್ನು ತೆರೆದರು. ಅವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ನಾನು ಹೇಳಿದ್ದು ಅಲ್ಲಿ ಜ್ಞಾನದಿಂದ ಅಜ್ಞಾನ ಅನ್ನೋದು
ನಮ್ಮ ಜೀವನದಲ್ಲಿ ಬಂತು ಅಂತ ನಾನು ಓದ್ತಾ ಇದ್ದೀನಿ. ಇವರ ಅದು ಕನ್ನಡ ಸಾರಾಂಶದ ಪ್ರಕಾರ ನನ್ನ ಗುರುವು ನನ್ನ ಕಣ್ಣುಗಳನ್ನು ಅಜ್ಞಾನದಿಂದ ಜ್ಞಾನಕಾರದವರೆಗೂ ತೆಗೆದರು ಅಂತ ಬರುತ್ತೆ. ಧನ್ಯವಾದಗಳು. ಸಾವಿತ್ರಿ, ನಾಮತಿ ಕವಿತ್ರಿ, ಧಾರವಾಡ. ಹೀಗೆ